ಅಕ್ಷರ ಫೌಂಡೇಶನ್ ರಚಿಸಿದ ದಶಕ ಸಹಿತ ವ್ಯವಕಲನ ಸಂಬಂಧಿತ ವಿಡಿಯೋಗೆ ಸ್ವಾಗತ. ಅಕ್ಷರದ ಗಣಿತ ಕಿಟ್ನಲ್ಲಿನ ಬೇಸ್ 10ರ ಬ್ಲಾಕ್ಗಳು, ಆಟಿಕೆ ಹಣ, ಅಬಾಕಸ್ ಮತ್ತು ಸ್ಥಾನಬೆಲೆ ಸೂಚಿಯನ್ನು ಬಳಸಿ ಮುಖ್ಯವಾದ ಈ ಪರಿಕಲ್ಪನೆಯನ್ನು ಮಕ್ಕಳಿಗೆ ಬೋಧಿಸಬಹುದು. ಸಂಖ್ಯೆ 10ರವರೆಗಿನ ವ್ಯವಕಲನದ ಅಂಶಗಳನ್ನು ಮಕ್ಕಳು ನೆನಪಿಟ್ಟುಕೊಳ್ಳಬೇಕು. ಉದಾಹರಣೆಗೆ ಇಲ್ಲಿ 9 ತೆಗೆದುಕೊಳ್ಳೋಣ. ಯಾವುದೇ ಸಂಖ್ಯೆಯಿಂದ 0ಯನ್ನು ಕಳೆದರೆ ಆ ಸಂಖ್ಯೆಯು ಬದಲಾಗುವುದಿಲ್ಲವೆಂದು ಗಮನಿಸುವುದು. ಅಲ್ಲದೆ ಯಾವುದೇ ಸಂಖ್ಯೆಯಿಂದ ಅದೇ ಸಂಖ್ಯೆಯನ್ನು ಕಳೆದಾಗ 0 ಉಳಿಯುವುದು. ಇಲ್ಲಿ 9ರಿಂದ 9ನ್ನು ಕಳೆದಾಗ 0, ಅಂದರೆ ಏನೂ ಉಳಿದಿಲ್ಲ. ಸ್ಥಾನಬೆಲೆ ಸೂಚಿ ಮತ್ತು ಬೇಸ್ 10ರ ಬ್ಲಾಕ್ಗಳನ್ನು ಬಳಸಿ 10ಗಳಿಂದ ಗುಂಪುಗೊಳಿಸುವ ನಿಯಮವನ್ನು ಪುನರ್ಮನನ ಮಾಡಿಸುವುದು. ಹಳದಿ ಕ್ಯೂಬ್ಗಳು ಬಿಡಿಗಳನ್ನು ಪ್ರತಿನಿಧಿಸುವುದು. ಈ 10 ಬಿಡಿಗಳನ್ನು ಒಂದು ನೀಲಿ ರಾಡ್ನಿಂದ ಬದಲಿಸಿ ಎಡಗಡೆಯ 10ರ ಸ್ಥಾನಕ್ಕೆ ಸೇರಿಸುವುದು. 10 ನೀಲಿ ರಾಡ್ಗಳನ್ನು 100ರ ಒಂದು ಪ್ಲೇಟ್ನಿಂದ ಬದಲಿಸುವುದು. ಈ 10 100ಗಳನ್ನು 1000ದಿಂದ ಬದಲಿಸುವುದು. ಹೀಗೆ ಮುಂದುವರಿಸುವುದು. ಇಲ್ಲಿ ವಿಲೋಮ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುವುದು ಎಂದು ತೋರಿಸುವುದು. 1000ವನ್ನು 10 100ಗಳಿಂದ ಪುನರ್ಗುಂಪುಗೊಳಿಸುವುದು. 100ನ್ನು 10 10ಗಳಾಗಿ ಪುನರ್ಗುಂಪುಗೊಳಿಸುವುದು. ಅದರಂತೆ 1 10ನ್ನು 10 ಬಿಡಿಗಳಾಗಿ ಪುನರ್ಗುಂಪುಗೊಳಿಸುವುದು. ಈ ನಿಯಮಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈಗ 72ರಿಂದ 47ನ್ನು ಕಳೆಯೋಣ. 72 ಎಂದರೆ 7 10ಗಳು ಮತ್ತು 2 ಬಿಡಿಗಳು ಎಂದು ಗಟ್ಟಿಯಾಗಿ ಹೇಳಲು ಮಕ್ಕಳಿಗೆ ಸೂಚಿಸುವುದು. ಹಾಗೂ ಸ್ಥಾನಬೆಲೆ ಸೂಚಿಯಲ್ಲಿ ಸ್ಥಾನಕ್ಕನುಗುಣವಾಗಿ ಬ್ಲಾಕ್ಗಳನ್ನು ಇಡುವುದು. ದೊಡ್ಡ ಸಂಖ್ಯೆಯು ವ್ಯವಕಲ್ಯವಾಗುತ್ತದೆ ಮತ್ತು ಕಳೆಯಬೇಕಾದ ಚಿಕ್ಕ ಸಂಖ್ಯೆಯು ವ್ಯವಕಲಕವಾಗುತ್ತದೆ. ವ್ಯವಕಲನವನ್ನು ಯಾವಾಗಲೂ ಬಿಡಿ ಸ್ಥಾನದಿಂದ ಪ್ರಾರಂಭಿಸುವುದು. ವ್ಯವಕಲಕದ 47ರಲ್ಲಿ 7 ಬಿಡಿಗಳಿವೆ. ಈಗ 2ರಿಂದ 7ನ್ನು ಕಳೆಯಲು 10ರ ಸ್ಥಾನದಿಂದ ದಶಕ ಪಡೆಯದೆ 10 ಬಿಡಿಗಳಾಗಿಸದೆ ಕಳೆಯಲು ಸಾಧ್ಯವಿಲ್ಲ. ಪುನರ್ಗುಂಪುಗೊಳಿಸಿದ 10 ಬಿಡಿಗಳಿಗೆ ಬಿಡಿ ಸ್ಥಾನದ 2 ಸೇರಿಸಿ 12 ಬಿಡಿಗಳಾಗುತ್ತವೆ. ಈ 7 ಹಳದಿ ಬಿಡಿಗಳನ್ನು ತೆಗೆದು ಸ್ಥಾನಬೆಲೆ ಸೂಚಿಯ ಕೆಳಗೆ ಇಡುವುದು. ಈಗ ತಾಲಿಕೆಯ ಮೇಲೆ 5 ಬಿಡಿಗಳಿವೆ. ಈಗ ವ್ಯವಕಲ್ಯದಲ್ಲಿ 6 10ಗಳು ಉಳಿದಿವೆ. ಇವುಗಳಿಂದ 4 10ಗಳನ್ನು ಕಳೆದು ಸ್ಥಾನಬೆಲೆ ಸೂಚಿಯ ಕೆಳಗೆ ಇಡುವುದು. ಈಗ ಸ್ಥಾನಬೆಲೆ ಸೂಚಿಯ ಮೇಲೆ 2 ನೀಲಿ ರಾಡ್ಗಳು ಉಳಿಯುವುದು. ವ್ಯವಕಲಕ 47ನ್ನು ಕಳೆಯಲಾಗಿದೆಯೇ ಎಂದು ದೃಢಪಡಿಸಿದ ನಂತರ ಅದನ್ನು ಪಕ್ಕಕ್ಕೆ ಸರಿಸುವುದು. 72ರಿಂದ 47ನ್ನು ಕಳೆದಾಗ 25 ಉಳಿಯುವುದು. ಬಸ್ನಲ್ಲಿ 12 ಜನರಿದ್ದಾರೆ. ಮೊದಲ ನಿಲ್ದಾಣದಲ್ಲಿ 5 ಜನರು ಇಳಿದುಕೊಂಡರೆ ಬಸ್ನಲ್ಲಿ ಉಳಿಯುವವರೆಷ್ಟು? ಮಕ್ಕಳು ಈ ನಿಯಮಗಳನ್ನು ಬಳಸಿ ನಿತ್ಯ ಜೀವನ ಸಮಸ್ಯೆಗಳನ್ನು ಬಿಡಿಸುತ್ತಾರೆ. ಈ ಸಮಸ್ಯೆಯ ಉತ್ತರ 7. ಮಕ್ಕಳು ದೊಡ್ಡ ಸಂಖ್ಯೆಗಳಿಗೆ ಮುಂದುವರಿಯುವುದಕ್ಕಿಂತ ಮೊದಲು ಇನ್ನಷ್ಟು ಲೆಕ್ಕಗಳನ್ನು ಪ್ರಯತ್ನಿಸಲಿ. ಈ ಮೂಲಕ ವಿಶ್ವಾಸವನ್ನು ವೃದ್ಧಿಸಿಕೊಳ್ಳಲಿ. ಆಟಿಕೆ ಹಣದ ಮೂಲಕ ಮಕ್ಕಳು ವೇಗವಾಗಿ ಕಲಿಯುತ್ತಾರೆ. 10ಗಳಾಗಿ ಪುನರ್ಗುಂಪುಗೊಳಿಸುವ ನಿಯಮ ಇಲ್ಲಿಯೂ ಅನ್ವಯಿಸುತ್ತದೆ. 10 ರೂಪಾಯಿಯ ಒಂದು ನೋಟನ್ನು 1 ರೂಪಾಯಿಯ 10 ನೋಟುಗಳಾಗಿ ಬದಲಿಸಬಹುದು. 100 ರೂಪಾಯಿಯ ಒಂದು ನೋಟನ್ನು 10 ರೂಪಾಯಿಯ 10 ನೋಟುಗಳಾಗಿ ಬದಲಿಸಬಹುದು. ಮತ್ತು 1000 ರೂಪಾಯಿಯ ಒಂದು ನೋಟನ್ನು 100 ರೂಪಾಯಿಯ 10 ನೋಟುಗಳಾಗಿ ಬದಲಿಸಬಹುದು. ಮಕ್ಕಳು 460 ರೂಪಾಯಿಗಳನ್ನು ತೆಗೆದುಕೊಂಡು ಅದನ್ನು ಸ್ಥಾನಬೆಲೆ ಸೂಚಿಯ ಮೇಲೆ ಇಡುವುದು. 4 100ಗಳು, 6 10ಗಳು ಮತ್ತು 0 ಬಿಡಿಗಳಾಗಿ ಇಡುವುದು. ಈ ಹಣದಿಂದ ತನ್ನ ಸೋದರನಿಗೆ ಪಟಾಕಿ ತೆಗೆದುಕೊಳ್ಳಲು 175 ರೂಪಾಯಿ ನೀಡಿದರೆ ಅವರ ಬಳಿ ಉಳಿಯುವ ಹಣ ಎಷ್ಟು? ಮಕ್ಕಳು ವ್ಯವಕಲನವನ್ನು ಬಿಡಿ ಸ್ಥಾನದಿಂದ ಪ್ರಾರಂಭಿಸಿರುವರೇ ಎಂದು ಗಮನಿಸಿ. ಬಿಡಿ ಸ್ಥಾನದಲ್ಲಿ ನೋಟು ಇಲ್ಲದಿರುವುದರಿಂದ 10 ರೂಪಾಯಿಯನ್ನು ದಶಕ ಪಡೆಯುವುದು ಮತ್ತು 1 ರೂಪಾಯಿಯ 10 ನೋಟುಗಳಾಗಿ ಬದಲಿಸುವುದು. ಈಗ 10ರಿಂದ 5ನ್ನು ಕಳೆಯುವುದು. ಇದರಿಂದ ಸ್ಥಾನಬೆಲೆ ಸೂಚಿಯ ಮೇಲೆ 1 ರೂಪಾಯಿಯ 5 ನೋಟುಗಳು ಉಳಿಯುವುದು. ಈಗ ಒಂದು ಸ್ಥಾನ ಎಡಕ್ಕೆ ಮುಂದುವರಿಯುವುದು. 5ರಿಂದ 7ನ್ನು ಕಳೆಯಲು 100 ರೂಪಾಯಿಯ ಒಂದು ನೋಟನ್ನು ದಶಕ ಪಡೆಯದೆ ಅದನ್ನು 10 ರೂಪಾಯಿಯ 10 ನೋಟುಗಳಾಗಿ ಬದಲಿಸದೆ ಕಳೆಯಲು ಸಾಧ್ಯವಿಲ್ಲ. ಈಗ 5ಕ್ಕೆ 10 ಸೇರಿಸಿದಾಗ 15 ಆಗುವುದು. ಇವುಗಳಿಂದ 7 10ಗಳನ್ನು ತೆಗೆದರೆ 10ರ ಸ್ಥಾನದಲ್ಲಿ 8 ನೋಟುಗಳು ಉಳಿಯುವುದು. ಎಡಕ್ಕೆ 100ರ ಸ್ಥಾನಕ್ಕೆ ಮುಂದುವರಿಸಿ. 3 100ರಲ್ಲಿ 1 100ನ್ನು ಕಳೆದರೆ 2 100ಗಳು ಉಳಿಯುವುದು. ಸೂಚಿಸಿರುವ 175ನಷ್ಟೇ ಕಳೆದಿರುವರೆ ಎಂದು ಪರಿಶೀಲಿಸಿದ ನಂತರ ಆ 175 ರೂಪಾಯಿಗಳನ್ನು ದೂರಕ್ಕೆ ಸರಿಸುವುದು. 460 ರೂಪಾಯಿಯಿಂದ 175 ರೂಪಾಯಿಯನ್ನು ಕಳೆದರೆ 285 ರೂಪಾಯಿ ಉಳಿಯುವುದು.
ಮಕ್ಕಳನ್ನು ಮೂರ್ತದಿಂದ ಅಮೂರ್ತದೆಡೆಗೆ ವರ್ಗಾಯಿಸಲು ಚೌಕಳಿ ಹಾಳೆಯ ಮೇಲೆ ಸ್ಥಾನಕ್ಕನುಗುಣವಾಗಿ 100, 10 ಹಾಗೂ ಬಿಡಿಗಳನ್ನು ಪೆನ್ಸಿಲ್ನಿಂದ ಬರೆಸುವ ಮೂಲಕ 460 ಪ್ರತಿನಿಧಿಸುವುದು. ಅದರ ಕೆಳಗೆ ಕಳೆಯಬೇಕಾದ 175 ರೂಪಾಯಿಗಳನ್ನು ಪ್ರತಿನಿಧಿಸುವುದು. ಒಂದು 10 ದಶಕ ಪಡೆದು ಬಿಡಿ ಸ್ಥಾನದ ದಶಕದಲ್ಲಿನ ಸ್ಥಳದಲ್ಲಿ 10 ಬಿಡಿಗಳಾಗಿ ಬರೆದುಕೊಳ್ಳುವುದು. ವ್ಯವಕಲ್ಯದಲ್ಲಿನ ಬಿಡಿಗಳನ್ನು ವ್ಯವಕಲದಲ್ಲಿರುವಷ್ಟು ಬಿಡಿಗಳಿಗೆ ಅನುಗುಣವಾಗಿ ಹೊಡೆದು ಹಾಕುವುದು. (460) ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಉಳಿದಿರುವ ಬಿಡಿಗಳಿಗೆ ವೃತ್ತವನ್ನು ಹಾಕಿ ಎಣಿಸುವುದು ಹಾಗೂ ಕೆಳಗೆ ವ್ಯತ್ಯಾಸವನ್ನು ಬರೆಯುವುದು. ಅದರಂತೆ 100 ದಶಕ ಪಡೆದು 10ಗಳಾಗಿ ಬದಲಿಸುವುದು. ವ್ಯವಕಲದಲ್ಲಿರುವಷ್ಟು 10ಗಳನ್ನು ಹೊಡೆಯುವುದು ಮತ್ತು ಉಳಿದ 10ಗಳಿಗೆ ವೃತ್ತ ಹಾಕುವುದು ಹಾಗೂ ವ್ಯತ್ಯಾಸವನ್ನು ಬರೆಯುವುದು. ಇದೇ ವಿಧಾನವನ್ನು 100ಗಳಿಗೂ ಅನುಸರಿಸಿದಾಗ ಉತ್ತರವು ಸಿಗುವುದು. ಮಕ್ಕಳು ನಿತ್ಯ ಜೀವನ ಸಂಬಂಧಿತ ಸಮಸ್ಯೆಗಳನ್ನು ಚೌಕಳಿ ಪುಸ್ತಕದಲ್ಲಿ ಮಾಡಿ ಪರಿಶೀಲಿಸುವ ಮೂಲಕ ತಮ್ಮ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲಿ. 5 ಸಂಖ್ಯೆಗಳ ವ್ಯವಕಲನ ಮಾಡಲು ಅಬಾಕಸ್ ಸಹಕಾರಿಯಾಗುತ್ತದೆ. ಅಬಾಕಸ್ನಲ್ಲಿರುವ ರಾಡ್ಗಳು ಕೇವಲ 9 ಸುರುಳಿಗಳನ್ನು ಮಾತ್ರ ಹಿಡಿದಿಡುವಂತೆ ರಚಿಸಲಾಗಿದೆ. ಇದನ್ನು ಮಕ್ಕಳು ಗಮನಿಸಬೇಕು. 9ರ ನಂತರದ ಸಂಖ್ಯೆಗಳನ್ನು ಎಣಿಸಲು ಹೆಚ್ಚುವರಿ ರಾಡ್ ನೀಡಲಾಗಿದೆ. 10ಗಳಾಗಿ ಗುಂಪುಗೊಳಿಸುವ ನಿಯಮದಂತೆ 10 ಹಳದಿ ಸುರುಳಿಗಳನ್ನು 1 ನೀಲಿ ಸುರುಳಿಯಿಂದ ಬದಲಿಸುವುದು. ಇದು 10 ಪ್ರತಿನಿಧಿಸುತ್ತದೆ. ನಂತರ 1 ಸ್ಥಾನ ಎಡಕ್ಕೆ ಸರಿಸುವುದು. ಅದರಂತೆ 10 ನೀಲಿ ಸುರುಳಿಗಳನ್ನು 1 ಹಸಿರು ಸುರುಳಿಯಿಂದ 100ರ ಸ್ಥಾನದಲ್ಲಿ ಬದಲಿಸುವುದು. 10 ಹಸಿರು ಸುರುಳಿಗಳನ್ನು 1000ವನ್ನು ಪ್ರತಿನಿಧಿಸುವ 1 ಕೆಂಪು ಸುರುಳಿಯಿಂದ ಬದಲಿಸುವುದು. 10 ಕೆಂಪು ಸುರುಳಿಗಳನ್ನು 10,000ವನ್ನು ಪ್ರತಿನಿಧಿಸುವ 1 ಬಿಳಿ ಸುರುಳಿಯಿಂದ ಬದಲಿಸುವುದು. ಅದರ ವಿಲೋಮ ಪ್ರಕ್ರಿಯೆಯು ಹೀಗಿದೆ. 10,000ದ 1 ಸುರುಳಿಯನ್ನು 1,000ದ 10 ಸುರುಳಿಗಳಾಗಿ ಬದಲಿಸಬಹುದು. ಅಲ್ಲದೆ 1,000ವನ್ನು 10 ನೂರುಗಳಾಗಿ ಪುನರ್ಗುಂಪುಗೊಳಿಸಬಹುದು. ಹೀಗೆ ಮುಂದುವರಿಯುವುದು. 97,045ರಿಂದ 56,754 ಕಳೆದರೆ ಉಳಿಯುವುದೆಷ್ಟು? ಮಕ್ಕಳು ವ್ಯವಕಲ್ಯದ ವಿಸ್ತರಣಾ ರೂಪವನ್ನು 10,000ದ 9 ಸುರುಳಿಗಳು, 1,000ದ 7 ಸುರುಳಿಗಳು, 0 ನೂರುಗಳು, 4 10ಗಳು, 5 ಬಿಡಿಗಳು ಎಂದು ಗಟ್ಟಿಯಾಗಿ ಹೇಳುತ್ತಾ ಅಬಾಕಸ್ನಲ್ಲಿ ಪ್ರತಿನಿಧಿಸಲಿ. ಲೆಕ್ಕವನ್ನು ಬಿಡಿ ಸ್ಥಾನದಿಂದ ಪ್ರಾರಂಭಿಸಿರುವರೆ ಎಂದು ಪರಿಶೀಲಿಸಿ. ಅಬಾಕಸ್ನಿಂದ 4 ಹಳದಿ ಸುರುಳಿಗಳನ್ನು ತೆಗೆದು ಪಕ್ಕಕ್ಕೆ ಇಡುವುದು. ಆಗ ಅಬಾಕಸ್ನಲ್ಲಿ 1 ಹಳದಿ ಸುರುಳಿ ಮಾತ್ರ ಉಳಿಯುವುದು. 10ರ ಸ್ಥಾನದಲ್ಲಿರುವ 4ರಿಂದ 5 ದಶಕ ಪಡೆಯದೆ ಕಳೆಯಲು ಸಾಧ್ಯವಿಲ್ಲ. ಅಲ್ಲದೆ ಸಂಖ್ಯೆ 97,045ರ 100ರ ಸ್ಥಾನದಲ್ಲಿ ಏನೂ ಇಲ್ಲ. ಆದ್ದರಿಂದ ನಾವು ಮತ್ತೊಂದು ಸ್ಥಾನ ಎಡಕ್ಕೆ ಸಾಗಿ 1,000ವನ್ನು ದಶಕ ಪಡೆದು ಅದನ್ನು 10 ನೂರುಗಳಾಗಿ ಬದಲಿಸಬೇಕು. ಈಗ 100ನ್ನು ದಶಕ ಪಡೆದು 10 10ಗಳಾಗಿ ಬದಲಿಸಿಕೊಳ್ಳಬೇಕು. ಈಗ ಅಬಾಕಸ್ನಲ್ಲಿ ಕೇವಲ 6,000ದ ಸುರುಳಿಗಳು ಮತ್ತು 9 100ರ ಸುರುಳಿಗಳು ಇರುವುದನ್ನು ಗಮನಿಸಬಹುದು. ಈಗ 14 10ಗಳಿಂದ 5 10ಗಳನ್ನು ಕಳೆಯುವುದು. ಈಗ ಅಬಾಕಸ್ನಲ್ಲಿ 9 10ಗಳು ಉಳಿಯುವುದು. ಒಂದು ಸ್ಥಾನ ಎಡಕ್ಕೆ ಸಾಗಿ ಕಳೆಯಬೇಕಾದ 7 ನೂರುಗಳನ್ನು ತೆಗೆದು ಪಕ್ಕಕ್ಕೆ ಇಡುವುದು. ಈಗ ಅಬಾಕಸ್ನ ಮೇಲೆ 2 ನೂರುಗಳು ಉಳಿಯುವುದು. ಈಗ ಇನ್ನೊಂದು ಸ್ಥಾನ ಎಡಕ್ಕೆ ಸರಿಯುವುದು. 6,000ದಿಂದ 6,000ವನ್ನು ಕಳೆಯುವುದು. ಇದರಿಂದ ಈಗ ಅಬಾಕಸ್ನಲ್ಲಿ ಯಾವುದೇ 1000ದ ಸುರುಳಿಗಳು ಉಳಿದಿಲ್ಲ. ಕೊನೆಯದಾಗಿ 9 10,000ದಿಂದ 5 10,000ವನ್ನು ತೆಗೆಯುವುದು. ವ್ಯವಕಲಕದ 50,754 ಸಂಖ್ಯೆಗೆ ಅನುಗುಣವಾಗಿ ಸುರುಳಿಗಳನ್ನು ತೆಗೆದಿರುವರೆ ಎಂದು ದೃಢಪಡಿಸಿ ಕಳೆದಿರುವುದನ್ನು ದೂರಕ್ಕೆ ಸರಿಸುವುದು. ಅಬಾಕಸ್ನ ಮೇಲೆ ಉಳಿದಿರುವ ಸುರುಳಿಗಳನ್ನು ಎಣಿಸುವುದು. 40,291 ಉಳಿಯುವುದು. ಇದು 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸವಾಗಿದೆ. ಮಕ್ಕಳು ಮುಂಚೆ ತೋರಿಸಿದ ಹಂತಗಳನ್ನು ಅನುಸರಿಸಿ ಚೌಕಳಿ ಹಾಳೆಯ ಮೇಲೆ ಲೆಕ್ಕಗಳನ್ನು ಪುನರಾವರ್ತಿಸಬೇಕು. ವಿಶೇಷವಾಗಿ ಮಕ್ಕಳಿಗೆ ಗುಂಪುಗಳಲ್ಲಿ ಕಲಿಕೆಯಾದರೆ ವ್ಯವಕಲನದ ಪರಿಕಲ್ಪನೆಯು ಮನದಟ್ಟಾಗುವುದಲ್ಲದೆ ಆತ್ಮವಿಶ್ವಾಸದಿಂದ ಪಠ್ಯಪುಸ್ತಕದ ಯಾವುದೇ ಸಮಸ್ಯೆಯನ್ನು ಸುಲಭವಾಗಿ ಬಿಡಿಸಬಹುದು.